ಇನ್ನು ಬಾಪ್ಕೋಗೆ ಇರಾನ್ ಬೆಂಕಿ. ಬಹರೇನ್ನ ಪ್ರಮುಖ ಇಂಧನ ಕಂಪನಿ ಈ ಬಾಪ್ಕೋ ಎನರ್ಜೀಸ್ ಇಲ್ಲೇ ಇರಾನ್ ಟಾರ್ಗೆಟ್ ಅನ್ನ ಮಾಡಿರೋದು. ನೋಡಿ, ಬಹರೇನ್ನ ಪ್ರಮುಖ ಇಂಧನ ಕಂಪನಿ ಈ ಬಾಪ್ಕೋ ಎನರ್ಜೀಸ್ ಅನ್ನೋದು. ಬಾಪ್ಕೋಗೆ ಈಗ ಇರಾನ್ ಬೆಂಕಿ ಇಟ್ಟಿದೆ, ದಾಳಿಯನ್ನ ನಡೆಸಿದೆ. ಇದು 2007ರಲ್ಲಿ ಸ್ಥಾಪನೆಯಾಗಿರುವಂತಹ ಎನರ್ಜಿ ಕಂಪನಿ ಇದಾಗಿದೆ. ನೋಡಿ, 2007ರಲ್ಲಿ ತೈಲ, ಅನಿಲ ಮತ್ತು ನವೀಕರಿಸಬಹುದಾದಂತಹ ಇಂಧನ ನಿರ್ವಹಣೆ ಮಾಡುತ್ತೆ. ಇದು ತೈಲ ಪರಿಷ್ಕರಣೆ ಮಾಡಿ ಮಾರುಕಟ್ಟೆಗೆ ಇಲ್ಲಿಂದಲೇ ಸರಬರಾಜಾಗುತ್ತೆ. ನೋಡಿ, ಬಹರೇನ್ನ ಆರ್ಥಿಕತೆಗೆ ಬಾಪ್ಕೋ ಎನರ್ಜಿ ಕಂಪನಿ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ. ಇಂಥ ಡಿಪೋ ಮೇಲೆ ಇರಾನ್ ದಾಳಿಯನ್ನು ನಡೆಸಿದ್ದು ಬಹರೇನ್ ಆರ್ಥಿಕತೆಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಇನ್ನು ಇರಾನ್ ಅಮೆರಿಕ ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $117ಗೆ ಏರಿಕೆ ಆಗಿದೆ. ನೋಡಿ, ಇರಾನ್ ಅಮೆರಿಕ ಯುದ್ಧದಿಂದಾಗಿ ಯಾವ ರೀತಿ ತೈಲ ಬೆಲೆ ಏರಿಕೆ ಆಗ್ತಾ ಇದೆ ನಾವು ಕೂಡ ಗಮನಿಸ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದೆ. ಅದರಲ್ಲೂ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $117 ಏರಿಕೆ ಆಗಿರೋದು. ಕಚ್ಚಾ ತೈಲ ಬೆಲೆಯಲ್ಲಿ 33% ಹೆಚ್ಚಳ ಕಂಡು ಬರ್ತಾ ಇದೆ. ಇನ್ನು ಈ ಬಿಸಿ ಭಾರತಕ್ಕೂ ಕೂಡ ತಟ್ಟಿದೆ. ಇಸ್ರೇಲ್ ಇರಾನ್ ಯುದ್ಧದ ಬಿಸಿ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ತಟ್ಟಿದೆ. ಯುದ್ಧದ ಪರಿಣಾಮ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಏರಿಕೆ ಕಾಣ್ತಾ ಇದೆ. ಭಾರತದಲ್ಲೂ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಸಾಕಷ್ಟು ದೇಶಗಳಲ್ಲಿ ಈಗ ತೈಲ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇರಾನ್ ಅಮೆರಿಕ ಯುದ್ಧ ಜಗತ್ತಲ್ಲಿ ತೈಲ ಬೆಲೆ ತಲ್ಲಣ ಎದುರಾಗಿದೆ. ವಿಶ್ವದಲ್ಲೇ ತೈಲ ಬೆಲೆ ಮತ್ತಷ್ಟು ದುಬಾರಿ ಆಗೋ ವಾರ್ನಿಂಗ್ ಸಿಕ್ಕಿರೋದು. ಏಕೆಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ, ಒಂದ್ ಕಡೆ ಸಿಲಿಂಡರ್ ದರ ಏರಿಕೆ ಆಗಿರೋದು. ಈಗ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ತೈಲ ಬೆಲೆಗಳ ಏರಿಕೆ ಆಗುತ್ತೆ. ಅದು ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲೇ ಮತ್ತಷ್ಟು ತೈಲ ಬೆಲೆ ದುಬಾರಿ ಆಗುವಂತಹ ವಾರ್ನಿಂಗ್ ಸಿಗ್ತಾ ಇದೆ. ಬ್ಯಾರಲ್ ತೈಲಕ್ಕೆ $150 ಆಗೋ ಸಾಧ್ಯತೆ. ಈಗಾಗಲೇ 117ಕ್ಕೆ ಏರಿಕೆ ಆಗಿದೆ. ಇನ್ನೇನು ಕೆಲವೇ ದಿನಗಳು 150, ಅಂದ್ರೆ ಒಂದು ಬ್ಯಾರಲ್ನ ಬೆಲೆ $150 ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಸ್ಟ್ರೇಲಿಯಾ ರೇಟಿಂಗ್ ಕಂಪನಿ ಸಿಇಒ ಪೀಟರ್ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟ್ರೆಂಡಿಂಗ್ ಕಂಪನಿ ಸಿಇಒ ಪೀಟರ್ ಮೆಕ್ಗ್ವೀರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರೋದು. ಕಳೆದ ಗುರುವಾರ ಪ್ರತಿ ಬ್ಯಾರಲ್ ತೈಲಕ್ಕೆ $75ರಿಂದ $80 ಅಷ್ಟಿತ್ತು. ಈಗ $117 ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ $150 ಆಗೋ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಏಷ್ಯಾ ಮಾರುಕಟ್ಟೆಯಲ್ಲೇ ಇಂದು ಬ್ಯಾರಲ್ ತೈಲಕ್ಕೆ $116 ಇದೆ. ಇನ್ನು ಯುದ್ಧ ಹೀಗೆ ಮುಂದುವರೆದ್ರೆ $150 ಆಗುವಂತಹ ಎಚ್ಚರಿಕೆಯನ್ನ ಪೀಟರ್ ಗುಯಿರ್ ಕೊಟ್ಟಿದ್ದಾರೆ.